ನಮಸ್ಕಾರ ಸ್ನೇಹಿತರೆ, ತುಂಬ ದಿನದಿಂದ ಲಾಗ್ ಶುರು ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಶುರು ಮಾಡ್ತಿದ್ದೀನಿ. ಮೊದಲೇ ಲಾಗು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಬಂದಿರೋದು ಕಡಿಕಲ್ ಸಿದ್ದೇಶ್ವರ ಅನ್ನೋ ದೇವಸ್ಥಾನಕ್ಕೆ. ಇದಿರೋದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ತುಬ್ಲಹಳ್ಳಿ ಅನ್ನೋ ಗ್ರಾಮದಲ್ಲಿ. ನೀವು ದೇವಸ್ಥಾನಕ್ಕೆ ಬಂದರೆ ಮೊದಲು ಸಿಗೋದೇ ಎಂಟ್ರೆನ್ಸು. ಸೊ ಎಂಟ್ರೆನ್ಸಲ್ಲಿ 3 ಗೋಪುರಗಳಿದೆ. ಮಿಡ್ಲಲ್ಲಿರೋದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ಆ ಕಡೆ ಈ ಕಡೆ ಸೈಡ್ಗೆ 2 ಸಣ್ಣ ಗೋಪುರಗಳಿದೆ. ಸೊ ಇದು ಮದುವೆ ಕನ್ವೆನ್ಷನ್ ಹಾಲು. ಸೊ ಇಲ್ಲಿ ಮದುವೆಗಳು ಏನಾದ್ರು ಸಮಾರಂಭಗಳು ನಡೀತಾನೆ ಇರ್ತವೆ. ಹಾಗೆ ಈ ದೇವಸ್ಥಾನ ಮುಂಭಾಗ ಬಂದರೆ ಇಲ್ಲಿ ಅದ್ಭುತವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ಇಲ್ಲಿ ಬಂದರೆ ಗೋಪುರದಟ್ಟು ಬಂದರೆ ಮೊದಲೇ ದೇವಸ್ಥಾನನೇ ಸಿಗೋದು ನಿಮಗೆ ನಾಗಪ್ಪ ದೇವರು. ಸೊ ಈ ಥರ ಇದೆ. ಸೊ ಹಾಗೆ ಒಳಗೆ ಬಂದರೆ ಸೊ ಇದು ದೊಡ್ಡ ಹಾಲಿದೆ ಇಲ್ಲಿ ಗುಡಿ ಒಳಗೆ. ಹಿಂಗೆ ಮುಂದೆ ಬಂದರೆ ಇಲ್ಲಿ ಮಹೇಶ್ವರ ದೇವಸ್ಥಾನ. ಸೊ ಇದು ಸಿದ್ದಪ್ಪ ಅಂತ ಇವ್ರ ಹೆಸರು. ಈ ದೇವಸ್ಥಾನನ ನಿರ್ಮಾಣ ಮಾಡಿರೋದು ಇವರೇ. ಸೊ ಇದು ಅವ್ರು ಕೂರ್ತಿದ್ದ ಚೇರು. ಸೊ ಇದನ್ನ ಪೂಜೆ ಮಾಡಿ ಇಟ್ಟಿದ್ದಾರೆ. ಸೊ ಹಿಂಗೆ ಒಳಗಡೆ ಬಂದರೆ ಸೊ ಇದು ಮಹೇಶ್ವರ ದೇವಸ್ಥಾನ ಇದೆ, ಅಂದರೆ ಪರಮೇಶ್ವರ. ಸೊ ಹಿಂಗೆ ಲೆಫ್ಟಿಗೆ ತಿರ್ಕೊಂಡ್ರೆ ಹಿಂಗೆ ಹೊರಗಡೆ ಒಂದು ಬಾಗಿಲಿದೆ. ಸೊ ಹಿಂಗೆ ಹೊರಗೆ ಬಂದರೆ ಇಲ್ಲೊಂದು ಮತ್ತೊಂದು ದೇವಸ್ಥಾನ ಸಿಗುತ್ತೆ. ಸೊ ಇದು ಗಣಪತಿ ದೇವಸ್ಥಾನ. ವಿಘ್ನೇಶ್ವರಾಯ ನಮಃ. ಸೊ ಇದು ವಿಘ್ನೇಶ್ವರ ದೇವಸ್ಥಾನ. ಹಿಂಗೆ ಆಚೆ ಬಂದರೆ ದೇವಸ್ಥಾನದ ಇದು ಹೊರಗಡೆ ವ್ಯೂ. ಸೊ ಇಲ್ಲಿ ತೋಟ ಇದೆ, ಹಾಗೆ ಶೌಚಾಲಯ ವ್ಯವಸ್ಥೆ ಕೂಡ ಇದೆ. ತೋಟ ಬಂದ್ಬಿಟ್ಟು ಅರೌಂಡು ಮೋರ್ ದ್ಯಾನ್ 10 ಎಕರೆ ಇದೆ. ಸೊ ಹೀಗೆ ರೈಟಿಗೆ ತಿರ್ಕೊಂಡ್ರೆ ಸೊ ಇದು ಕಡಿಕಲ್ ಸಿದ್ದೇಶ್ವರ ಅಲ್ಲೇ ಮೇಲೆ ಇರೋದು. ಸೊ ಬೆಟ್ಟನ ಹತ್ತಬೇಕು, ಬನ್ನಿ ಹತ್ತೋಣ. ಸೊ ಹಾಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ. ಸೊ ಹಾಗೆ ಮುಂದೆ ಬಂದರೆ ಇದು ದೇವಸ್ಥಾನದ ವ್ಯೂ. ಸೊ ಇಲ್ಲಿ ಬಂದರೆ ಇದು ದಿವಂಗತ ಎಂ ಸಿದ್ದಪ್ಪನವರು. ಇವರೇ ಸಿದ್ದಪ್ಪ ಅಂತ ಹೇಳಿದ್ನಲ್ಲ, ಕಡಿಕಲ್ ನಿರ್ಮಾಣ ಮಾಡಿದವರು. ಸೊ ಅವ್ರು ಇವರೇ. ಸೊ ಇವ್ರದ್ದು ಸಮಾಧಿ ಇದು. ಸೊ ಇವ್ರನ್ನ ಇಲ್ಲೇ ಇದು ಮಾಡಿ ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡಿ ಡೈಲಿ ಪೂಜೆ ಮಾಡ್ತಾರೆ. ಸೊ ಹಾಗೆ ಈ ಕಡೆ ಬಂದರೆ ಸೊ ಇದು ಅಡುಗೆ ಮಾಡೋ ಜಾಗ. ಇಲ್ಲಿ ಏನಾದರೂ ಫಂಕ್ಷನ್ಗಳಾದರೆ, ಮದುವೆ ಮತ್ತು ಏನಾದರೂ ದೇವಸ್ಥಾನ ಸಮಾರಂಭಗಳು, ಇಲ್ಲೇ ಎಲ್ಲ ಅಡುಗೆ ಮಾಡೋದು. ಸೊ ಹಾಗೆ ಮೇಲೆ ಬಂದರೆ ಸೊ ಇಲ್ಲೊಂದು ಪುಟ್ಟ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನದ ಹೆಸರು ಶ್ರೀ ಭೂತಲಿಂಗೇಶ್ವರ ಅಂತ. ಸೊ ಇದು ಇತ್ತೀಚೆಗೆ ನಿರ್ಮಾಣ ಮಾಡಿದ್ದಾರೆ ಹೊಸದಾಗಿ. ಸೊ ಇದು ದೇವಸ್ಥಾನ ಮೇಲೆ ಹೋಗೋ ಜಾಗ. ಸೊ ಮೆಟ್ಲುಗಳನ್ನ ಹತ್ಕೊಂತ ಹೋದರೆ ಒಂದು ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ವಿಶೇಷ ಅಂದರೆ ಮೆಟ್ಟುಗಳ ಸಂಖ್ಯೆ ಕೂಡ 108. ಹಾಗೆ ಅಲ್ಲಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೇಲ್ಗಡೆ 108 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಹೀಗೆ ಹತ್ಕೊಂತ ಹೋಗ್ಬೇಕು. ಈ ದೇವಸ್ಥಾನಕ್ಕೆ 2 ದಾರಿ ಇದೆ. ಸೊ ಈಗ ಎಂಟ್ರಿ ಆದರೆ ಇಲ್ಲಿಂದ ಕೂಡ ಹೋಗ್ಬೋದು ಬಲಕ್ಕೆ. ಸೊ ಅಲ್ಲಿ ಋಷಿ ದೇವಸ್ಥಾನ ಇದೆ. ಸೊ ಇಲ್ಲ ಅಂದರೆ ಈ ದಾರಿಲಿ ಕೂಡ ಹೋಗ್ಬೋದು. ಸೊ 2 ದಾರಿಲಿ ಯಾವ ಥರ ಕೂಡ ಆದರೂ ಹೋಗ್ಬೋದು. ಇದು ದೇವಸ್ಥಾನದ ಅರ್ಧ ಜಾಗದಿಂದ ವ್ಯೂ ಕಾಣುತ್ತೆ. ಸೊ ಈ ಥರ ಇದೆ ವ್ಯೂ. ಸೊ ಇದು ಕೆಳಗಿನ ದೇವಸ್ಥಾನಗಳು. ಹಾಗೆ ಇಲ್ಲಿ ಪಕ್ಕದಲ್ಲಿ ತೋಟ ಇದೆ. ಹಿಂಗೆ ಮೇಲೆ ಹೋಗ್ತಾ ಇದ್ದರೆ
ಇಲ್ಲಿ ಕಲ್ಲುಗಳು ಬೇರೆ ಇಟ್ಟಿದ್ದಾರೆ. ಸೊ ಮತ್ತೇನೋ ದೇವಸ್ಥಾನ ನಿರ್ಮಾಣ ಮಾಡ್ತಾರಂತೆ, ಏನೋ ಸ್ವಲ್ಪ ವೈಡ್ ಮಾಡ್ತಾರಂತೆ ಮೇಲ್ಗಡೆ ಇರೋ ಜಾಗ. ಸೊ ಇಲ್ಲಿಂದ ಪಿಲ್ಲರ್ ಹಾಕ್ಸ್ಕೊಂಡು ಈ ಜಾಗನ ವೈಡ್ ಮಾಡ್ತಾರೆ ಫ್ಯೂಚರಲ್ಲಿ. ಹಾಗೆ ಮೇಲೆ ಬಂದರೆ ಸೊ ಇದು ವ್ಯೂ ನೋಡಿ ಹೆಂಗಿದೆ. ಇದು ತೋಟ, ಸೈಡನ್ನೆಲ್ಲ ಹುಣಸೆ ಮರ, ತೆಂಗಿನ ಮರ, ಅಡಿಕೆ ಮರ, ಮಾವು ಎಲ್ಲ ಇದೆ. ಸೊ ಹಾಗೆ ದೇವಸ್ಥಾನದ ಕ್ರಡಿಕಲ್ ಕೆರೆ ಅಂತಾರೆ ಅದಕ್ಕೆ. ಸೊ ಕೆರೆನೂ ಕೂಡ ಇದೆ ಅಲ್ಲಿ. ಮಳೆಗಾಲ ಅಲ್ಲ, ಫುಲ್ ತುಂಬಿದೆ. ಸೊ ಹಂಗೆ ಇಲ್ಲಿ ಎಂಟ್ರಿಲಿ, ದೇವಸ್ಥಾನದ ಎಂಟ್ರಿಲಿ ಮೆಟ್ಲ ಹತ್ರ ಸೊ ಇಲ್ಲೊಂದು ಶಿವನಂದಿ ದೇವಸ್ಥಾನ ಇದೆ ಚಿಕ್ಕದು. ಇದಾದಮೇಲೆ ಹಿಂಗೆ ಮೇಲೆ ಹೋದರೆ ಸೊ ನಿಮಗೆ ಇಲ್ಲಿಗೆ ಮುಗಿಯುತ್ತೆ ಈ ಮೆಟ್ಲುಗಳು. ಹಿಂಗೆ ಬಲಕ್ಕೆ ತಿರ್ಕೊಂಡ್ರೆ ನಿಮಗೆ ಕಡಿಕಲ್ ಸಿದ್ದೇಶ್ವರ ಸ್ವಾಮಿ ಸಿಗುತ್ತೆ. ಸೊ ಹಿಂಗೆ ದೇವಸ್ಥಾನ ಮುಗಿಸ್ಕೊಂಡು ಮುಂದೆ ಬಂದರೆ ಇಲ್ಲಿ ನಾ ಹೇಳಿದ್ನಲ್ಲ ಲಿಂಗು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ 108. ಸೊ ಇದು ಅದೇ ದೇವಸ್ಥಾನ. ಸೊ ಅದರ ಎದುರುಗಡೆ ಬಸವಣ್ಣ ದೇವಸ್ಥಾನ ಇದೆ. ಶಿವನ ಮುಂದೆ ನಂದಿ ಇರಲೇಬೇಕಲ್ಲ, ಸೊ ಹಂಗೆ ಎದುರುಗಡೆ ಶಿವ ಲಿಂಗಗಳು. ಸೊ ದೇವಸ್ಥಾನದ ವಿಶೇಷತೆಯೇ ಇದು. ಸೊ ಇಲ್ಲಿ ಟೋಟಲಾಗಿ 108 ಲಿಂಗಗಳಿದೆ. ಸೊ ಕೆಲವರು ಹೇಳೋ ಪ್ರಕಾರ ಒಂದೊಂದು ಲಿಂಗದಲ್ಲಿ 108 ಲಿಂಗಗಳನ್ನ ಕೂಡ ಕೆತ್ತಿದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಈ ಲಿಂಗದ ಸುತ್ತಲೂ ಫುಲ್ ಕೆತ್ತಿದ್ದಾರೆ ಲಿಂಗಗಳನ್ನ. ಸೊ ಎಲ್ಲರೂ ಹೇಳೋ ಪ್ರಕಾರ 108 ಲಿಂಗಗಳು ಒಂದೊಂದು ಲಿಂಗದಲ್ಲೂ ಕೂಡ ಕೆತ್ತಿದ್ದಾರಂತೆ. ನಾನೇನು ಎಣ್ಸೋಕೆ ಹೋಗಿಲ್ಲ, ಸೊ ಹೇಳೋದು. ಸೊ ಇದೀಗ ವಿವಿಧ ಹೀಗೆ ಓಡಾಡೋಕ್ಕೆ ಕೂಡ ದಾರಿ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಸೊ ಇವಾಗ ಪೂಜೆ ನಡೀತಾ ಇದೆ, ಇನ್ನೂ ಪೂಜೆ ಆಗಿಲ್ಲ. ಸೊ ಹೂವು ಮುಡಿಸಿದ್ದಾರೆ, ಇನ್ನೂ ಸ್ವಲ್ಪ ಹೊತ್ತು ಪೂಜೆ ಆಗುತ್ತೆ, ನೋಡ್ಕೊಡಿ. ಸೊ ಹಂಗೆ ಎದುರುಗಡೆ ಬಂದರೆ ಹೇಳಿದ್ನಲ್ಲ ಶಿವನ ಮುಂದೆ ನಂದಿ ಇರಲೇಬೇಕು ಅಂತ, ಹಾಗೆ ನಂದಿ ಶಿವನ ಮುಂದೆ. ಸೊ ಇದು ಸೈಡ್ ವ್ಯೂ. ಸೊ ನಾನು ಹೇಳಿದ್ನಲ್ಲ ದೇವಸ್ಥಾನ ಹತ್ತೋದಕ್ಕೆ ಇನ್ನೊಂದು ಜಾಗ ಇದೆ ಅಂತ. ಸೊ ಅದೇ ಇದು. ಸೊ ಅಲ್ಲಿ ಆ ಕಡೆ ಎಂಟ್ರಿಯಿಂದ ಬಂದವಾಗಲೇ, ಸೊ ಇದು ಈ ಕಡೆಯಿಂದ ಮೆಟ್ಲು. ಸೊ ಹಿಂಗೆ ಇಳಿದ್ರೆ ಸೊ ಇಲ್ಲೊಂದು ಋಷಿ ದೇವಸ್ಥಾನ ಇದೆ. ಹೀಗೆ ಬಂದರೆ ಮುಂದೆ
ಸೊ ಇದು ಋಷಿ ದೇವಸ್ಥಾನ. ಸೊ ಇಲ್ಲಿ ಋಷಿದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ರೀಸೆಂಟಾಗಿ ನಾಗದೇವ್ರನ್ನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅದ್ರ ಹಿಂದ್ಗಡೆ ಒಂದು ಮೆಶ್ ಹಾಕಿ ಮುಚ್ಚಿದಾರಲ್ವ, ಸೊ ಅದು ಗುಹೆ ಅದು. ಸೊ ಕೆಲವ್ರು ಹೇಳೋ ಪ್ರಕಾರ ಗುಹೆ ಇಲ್ಲಿಂದ ಇನ್ನೊಂದು ದೇವಸ್ಥಾನ ಬರುತ್ತೆ ತೀರ್ಥರಾಮೇಶ್ವರ ಅಂತ. ಸೊ ಅಲ್ಲಿವರೆಗೂ ಇದೆ ಅಂತ ಹೇಳ್ತಾರೆ, ಬಟ್ ನನಗೂ ಕನ್ಫರ್ಮಾಗಿ ಗೊತ್ತಿಲ್ಲ. ಕೆಲವ್ರು ಹೇಳೋ ಪ್ರಕಾರ ಯಾವಾಗಲೂ ಬುಕ್ಕಲ್ಲಿ ಓದಿದ್ದೆ. ಸೊ ಈ ದೇವಸ್ಥಾನದ ಬಗ್ಗೆ ಒಂದು ಬುಕ್ ಇದೆ, ಸೊ ಆ ಬುಕ್ಕಲ್ಲಿ ಹೇಳಿದ್ದಾರೆ. ಸೊ ಇದು ಈ ಕಡೆ ಸೈಡ್ ವ್ಯೂ. ಸೊ ಈ ಕಡೆ ಸುತ್ತ ಎಲ್ಲ ಅದೇ ಹೇಳಿದ್ನಲ್ಲ, ಇದೊಂದು ಗ್ರಾಮ ಹಳ್ಳಿ. ಸೊ ಸುತ್ತ ಎಲ್ಲ ರೈತರು ಉಳುಮೆ ಮಾಡೋ ಜಮೀನುಗಳಿದೆ. ಸೊ ಹಿಂಗೆ ಕೆಳಗೆ ಬಂದರೆ ಸೊ ಮತ್ತೆ ಎಕ್ಸಿಟ್ ಇದು. ಎಂಟ್ರಿನೂ ಯಾವ ಕಡೆನಾರು ಆಗ್ಬೋದು, ಎಕ್ಸಿಟು ಯಾವ ಕಡೆನಾರು ಆಗ್ಬೋದು. ಸೊ ನಿಮ್ಮ ಕಂಫರ್ಟ್. ಸೊ ಹಿಂಗೆ ಹೊರಗೆ ಬಂದರೆ ಮತ್ತೆ ಕೆಳಗೆ ಬರ್ತೀವಿ ದೇವಸ್ಥಾನದ ಕೆಳಗೆ. ಸೊ ಇದು ಮೇಲ್ಗಡೆ ದೇವಸ್ಥಾನ ಹಿಂಗೆ. ಸೊ ಇಲ್ಲಿ ನೋಡಿ ಫುಲ್ ಹುಣಸೆ ಮರಗಳು. ನಾ ಹೇಳ್ದಾಗೆ ದೇವಸ್ಥಾನ ಇರೋದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ತುಬ್ಲಳ್ಳಿ ಅನ್ನೋ ಗ್ರಾಮದಲ್ಲಿ. ಸಾಧ್ಯವಾದರೆ ಬಂದೋಗಿ, ಒಳ್ಳೆ ರಿಲ್ಯಾಕ್ಸೇಷನ್ನು. ದೇವಸ್ಥಾನ ಕೂಡ ಅದ್ಭುತವಾಗಿದೆ, ಹಾಗೆ ಒಳ್ಳೆ ವೆದರ್ ಕೂಡ, ಒಳ್ಳೆ ಗಾಳಿ ಕೂಡ. ಹಾಗೆ ಇಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ, ಇಲ್ಲಿಂದ ಒಂದು ನಿಯರ್ಲಿ 10 ಕಿಲೋಮೀಟರ್ಸ್ ಹೋದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ತೀರ್ಥರಾಮೇಶ್ವರ ಅಂತ. ಸೊ ಅದಕ್ಕೂ ವಿಸಿಟ್ ಮಾಡ್ಬೋದು. ಸೊ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಈ ದೇವಸ್ಥಾನ ಮತ್ತು ಆ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು. ಎರಡೂ ದೇವಸ್ಥಾನ ಮಸ್ತಾಗಿದೆ. ಸೊ ಒಂದಿನ ಸಾಧ್ಯವಾದರೆ ಫ್ರೀ ಮಾಡಿಕೊಂಡು ಎಲ್ಲಿಗಾರು ಪ್ಲ್ಯಾನ್ ಮಾಡಿದರೆ, ಈ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ಸೊ ಪ್ಲ್ಯಾನ್ ಮಾಡಿ. ಸಖತ್ತಾಗಿದೆ ದೇವಸ್ಥಾನ. ಸೊ ಇಷ್ಟೇ ಸ್ನೇಹಿತರೆ, ಮೊದಲಿಂದನೂ ವಿಡಿಯೋ ಲಾಗ್ ಮಾಡಬೇಕು ಅಂತ ಅನ್ಕೋತಿದ್ದೆ. ದೇವರ ಆಶೀರ್ವಾದ ಇರಲಿ ಅಂತ ಮೊದಲನೇ ಲಾಗು ಈ ದೇವಸ್ಥಾನದಲ್ಲೇ ಮಾಡಿದ್ದೀನಿ. ಹಾಗೆ ನಿಮ್ಗಳ ಸಪೋರ್ಟ್ ಕೂಡ ಅಷ್ಟೇ ಮುಖ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಖಂಡಿತವಾಗೂ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.